ಹಾಯ್ ಹಲೋ ನಮಸ್ತೆ. ನಾನು ಗೀತಾಶ್ರೀ ಸಕ್ರಾಯಪಟ್ಟಣ. ಇವತ್ತು ಸಂಜೆ ಟೈಮ್ಗೆ ಮಕ್ಕಳಿಗೆ ಚಿಕ್ಕದಾಗಿ ಒಂದು ಸ್ನ್ಯಾಕ್ಸ್ ಮಾಡ್ಕೊಳೋಣ ಅಂದ್ಕೊಂಡಿದ್ದೀನಿ. ಇದು ಏನು ಸ್ನ್ಯಾಕ್ಸ್ ಅಂತಂದರೆ ಡ್ರೈ ಕೇಕ್ ಕಪ್ಪಲ್ಲಿ ಮಾಡಿರೋ ಅಂಥದ್ದು, ಕಾಫಿ ಕಪ್ಪಲ್ಲಿ ತುಂಬ ಚೆನ್ನಾಗಿರುತ್ತೆ. ತುಂಬ ಫಾಸ್ಟಾಗೂ ಸಹ ಮಾಡಿಕೊಡ್ಬೋದು. ಮಕ್ಕಳು ಏನಾರು ಬೇಕು ಅಂತ ಆಟ ಮಾಡುವಾಗ ಈ ಥರ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ತುಂಬ ಈಸಿಯಾಗೂ ಸಹ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಮಾಡುವಂಥದ್ದು. ಈಗ ಫಸ್ಟ್ ನಾನು ಇಲ್ಲಿ ಸಕ್ಕರೆ ತೊಗೊಂಡಿದ್ದೀನಿ. ಸಕ್ಕರೆಗೆ 2 ಏಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೌಡ್ರ್ ಮಾಡ್ಕೊಳ್ಳೋಣ. ಸಕ್ಕರೆನ ನೋಡಿ ನಾನು ನೀಟಾಗಿ ಪೌಡ್ರ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಅದೇ ರೀತಿ ಇದರಲ್ಲಿ ಸಕ್ಕರೆಗೆ ಎಷ್ಟು ಸಿಹಿ ಅನುಸಾರವಾಗಿ ನಾವು ಗೋಧಿ ಹಿಟ್ಟನ್ನು ಹಾಕ್ಕೋಬೇಕಾಗುತ್ತೆ. ನಾನು ಒಂದು ಕಪ್ಪಲ್ಲಿ ತೊಗೊಂಡು ಒಂದು ಚಿಕ್ಕ ಕಪ್ಪಲ್ಲಿ ಅದನ್ನು ಮುಕ್ಕಾಲು ಹಸಿ ಗೋಧಿ ಹಿಟ್ಟನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಸಿಹಿ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಇದರಲ್ಲಿ ಸ್ವಲ್ಪ ಮಾಡ್ತಾಯಿದ್ದೀನಿ, ಜಾಸ್ತಿ ಮಾಡ್ತಾಯಿಲ್ಲ. ಅಂದರೆ ಬೇಕು ಅಂದರೆ ಜಾಸ್ತಿ ಸಹ ಮಾಡಿ 1-2-3 ದಿನ ಇಟ್ಕೋಬೋದು. ನಾನು ಅವಾಗವಾಗ ಮಾಡಿಕೊಡ್ತಾ ಇರ್ತೀನಿ ಬಿಸಿದು. ಬೇಗ ಸಹ ಆಗುತ್ತೆ, ಒಂದು 10 ನಿಮಿಷದಲ್ಲೆಲ್ಲ ರೆಡಿ ಆಗಿಬಿಡುತ್ತೆ ನಮಗೆ. ಬೇಕ್ರಿಲಿ ತಂದು ತಿನ್ನೋದಕ್ಕಿಂತ ಈ ಥರ ಮನೇಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಹೆಲ್ದಿ ಸಹ ಇಷ್ಟಪಟ್ಟು ತಿಂತವೆ, ಬಿಸಿ ಬಿಸಿಯಾಗಿರುತ್ತಲ್ಲ. ಅದೇ ನಂತರ ನಾನಿಲ್ಲಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ 1 ಕಪ್ ಹಾಲು ತೊಗೊಂಡಿದ್ದೀನಿ. ಒಂದು ಕಾಫಿ ಕಪ್ಪಲ್ಲಿ ಫುಲ್ ಹಾಲು ತೊಗೊಂಡಿದ್ದೀನಿ. ಅಷ್ಟಾದರೆ ಆಯಿತು. ಇಲ್ಲ ನಿಮಗೆ ಅಷ್ಟು ಗೊತ್ತಾಗಿಲ್ಲ ಅಂತಂದರೆ ಸ್ವಲ್ಪ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ, ಯಾವುದೇ ರೀತಿ ಗಂಟು ಇರಬಾರ್ದು, ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ ಇದಕ್ಕೆ ಇದ್ರ ಜೊತೆಗೆ ನಾವು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು. ಹಾಗೆ ನನ್ನ ಚಾನಲ್ ಆಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ವಿಡಿಯೋ ಸಂಪೂರ್ಣ ನೋಡಿ ಸಪೋರ್ಟ್ ಮಾಡಿ ನೋಡಿ. ಹಾಗೆ ನಾನೀಗ ಇದು ಮಿಕ್ಸ್ ಆದ ನಂತರ 1-2 ಟೀ ಸ್ಪೂನಷ್ಟು ಅಡುಗೆ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅಡುಗೆ ಎಣ್ಣೆನ ಇದಕ್ಕೆ 1-2 ಟೀ ಸ್ಪೂನ್ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸಹ ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೋದು. ತುಂಬ ತೆಳುವಾಗಿ ಮಾಡ್ಕೋಬಾರ್ದು. ನೋಡಿ ಅದು ಯಾವುದು ಇದೇ ಪ್ರಕಾರ ಬರಬೇಕು. ತುಂಬ ತೆಳುವಾದರೆ ಚೆನ್ನಾಗೋದಿಲ್ಲ. ನನಗೆ ಸ್ವಲ್ಪ ಗಟ್ಟಿ ಅನ್ನಿಸ್ದಾಗಾಗಿ 1-2 ಸ್ಪೂನಷ್ಟು ಹಾಲನ್ನ ಮತ್ತೆ ಹಾಕ್ಕೊಂಡೆ ನಾನು. ತುಂಬ ಗಟ್ಟಿಗಿರಬಾರ್ದು, ತುಂಬ ತೆಳು ಸಹ ಇರಬಾರ್ದು. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನಾವಿಲ್ಲಿ 3 ಕಪ್ನ ಈ ಥರ ನೋಡಿ, ನಾನು ಸ್ವಲ್ಪ ಕಾಫಿಗೆ ಸ್ವಲ್ಪ ದೊಡ್ಡ ಕಪ್ಪಿದು ಈ ಕಪ್ಪನ್ನ ತೊಗೊಂಡಿದ್ದೀನಿ ನಾನು. ಇದು ಎಷ್ಟಾಗುತ್ತೆ ನೋಡ್ಕೋಬೇಕು. 1-2 ಕಪ್ಪಿಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇರಲಿಂದ ಇನ್ನೊಂದು ಕಪ್ ತೊಗೊಂಡಿದ್ದೀನಿ. ಇಲ್ಲಾಂದರೆ ಚಿಕ್ಕ ಕಪ್ ತೊಗೊಂಡು ಹಾಕ್ಕೊಳ್ತೀನಿ. ಈಗ ನಾವು ಮಿಕ್ಸ್ ಮಾಡಿಟ್ಟಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಇಲ್ಲಿ ಒಣ ಗೋಧಿ ಹಿಟ್ಟು ನಾವು ಏನು ಇಟ್ಕೊಂಡಿರ್ತೀವಿ ಎಕ್ಸ್ಟ್ರಾ ಇರುತ್ತಲ್ಲ, ಸ್ವಲ್ಪ ಒಣ ಗೋಧಿ ಹಿಟ್ಟನ್ನ ಈ ಥರ ಹಾಕ್ಕೊಂಡ್ರೆ ನಮಗೆ ಬಿಡಿಸ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ತುಂಬ ಚೆನ್ನಾಗಿ ಓಪನ್ನಾಗಿ ಬರುತ್ತೆ ಬೆಂದಮೇಲೆ. ಆಮೇಲೆ ಲೋಟದಲ್ಲೂ ಅಷ್ಟೇ ಹಾಕುವಾಗ ನೀವು ಫುಲ್ ಹಾಕಬೇಡಿ, 1/4 ಹಸಿ ಹಾಕಿದ್ರೆ ಸಾಕು. ಅದು ಉಬ್ಬುತ್ತಲ್ಲ, ತುಂಬ ಚೆನ್ನಾಗಿ ಉಬ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇಷ್ಟು ಹಾಕ್ಕೊಂಡ್ರೆ ಸಾಕು ಕಪ್ಗೆ. ನನಗೆ 2 ಕಪ್ಪಾಗಿ ಸ್ವಲ್ಪ ಉಳಿತಾ, ಹಾಗಾಗಿ ಚಿಕ್ಕ ಕಪ್ಗೆ ಇನ್ನೊಂದು ಕಪ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನಾನು. ತುಂಬ ಬೇಗ ಆಗುವಂಥದ್ದಿದ್ದು. ನೋಡಿ, ನಾವು ಹಿಟ್ಟನ್ನೆಲ್ಲ ಇದು ಮಾಡ್ಕೊಂಡಿದ್ದೀವಲ್ಲ, ಸ್ವಲ್ಪ ಹಿಟ್ಟಿದ್ದಾಗಿರುತ್ತೆ. ಅದಾದ ನಂತರ ಒರೆಸ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ಅದಾದ ನಂತರ ನಾನಿಲ್ಲಿ ಚಿಕ್ಕ ಕಪ್ಪಿಗೆ ಹಾಕ್ಕೊಂಡೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದು ರಬ್ಬರು ವಿಷಲೆಲ್ಲ ತೆಗೆದುಬಿಡಿ. ಈ ಥರ ಕುಕ್ಕರ್ ಇಟ್ಟು ಸ್ವಲ್ಪ ಸ್ಟೀಮಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ ಸಾಕು, ಬೇಗ ಬೇಯುತ್ತೆ. ಒಂದು ಮೀಡಿಯಮ್ ಉರಿ ಇಟ್ಕೊಳ್ಳಿ. ತುಂಬ ಹೈಯಲ್ಲಿ ಇಟ್ಕೊಬಾರ್ದು, ತುಂಬ ಲೋವಲ್ಲಿ ಇಟ್ಕೋಬಾರ್ದು. ಒಂದು ಮೀಡಿಯಮ್ ಉರಿಲಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ನಮಗೆ ರೆಡಿ ಆಗುತ್ತೆ ಡ್ರೈ ಬನ್ನು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ನೀಟಾಗಿ ಬೆಂದು ಉಬ್ಬಿದೆ ನೋಡಿ. ಅದು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ, ಮತ್ತು ಸ್ಪಂಜಿಯಾಗೂ ಇರುತ್ತೆ. ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಹೊರಗಡೆ ತಂದು ತಿನ್ನೋದಕ್ಕಿಂತ ಈ ಥರ ಮಾಡಿಕೊಟ್ರೆ ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ ಅಂತ ನನ್ನ ಅನಿಸಿಕೆ. ನೀವು ಸಹ ನಿಮ್ಮ ಮನೇಲಿ ಮಕ್ಕಳಿಗೆ ಈ ಥರ ಮಾಡಿಕೊಟ್ಟು ಇದು ಮಾಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ದೊಡ್ಡವರು ಅಷ್ಟೇ ತಿನ್ಬೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್.